ಶಿಕ್ಷಣ ಇಲಾಖೆಯ ಹೊಸ ರೂಲ್ಸ್ನಿಂದಾಗಿ ಪಾಲಕರು ಕಂಗಾಲಾಗಿದ್ದಾರೆ. 1ನೇ ಕ್ಲಾಸ್ಗೆ 6 ವರ್ಷ ಆಗಿರಲೇಬೇಕು ಅಂತ ಇಲಾಖೆ ಹೇಳ್ತಾ ಇದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನು 1 ವಾರ 1 ದಿನ ಬಾಕಿ ಇದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಅದು LKGನಲ್ಲೇ ಕೂರ್ಬೇಕಾಗತ್ತೆ. ಈ ವರ್ಷ 1ನೇ ತರಗತಿಗೆ ಸೇರ್ಸಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಿದ್ರೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ಸಿಗತ್ತೆ. ಇಲ್ಲ ಅಂದ್ರೆ 1 ದಿನ ಕಡಿಮೆ ಇದ್ರೂ ಆ ಮಗು LKGನಲ್ಲಿ ಕೂತ್ಕೊಬೇಕಾಗತ್ತೆ. ಈ ವರ್ಷವೂ ಕೂಡ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. 2022ರಿಂದನೂ ಕೂಡ ಈ ಸಮಸ್ಯೆ ಬಗೆಹರಿದೆ. ಹಾಗೇ ಇದೆ. ವಯೋಮಿತಿಯ ಸಂಕಷ್ಟ ಪೋಷಕರನ್ನ ಕಾಡ್ತಾ ಇದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ ಅಂತ ಹೇಳ್ತಾರೆ. ಶಿಕ್ಷಣ ಇಲಾಖೆಯ ಹೊಸ ರೂಲ್ಸ್ನಿಂದಾಗಿ ಪಾಲಕರು ಕಂಗಾಲಾಗಿದ್ದಾರೆ. 1ನೇ ಕ್ಲಾಸ್ಗೆ 6 ವರ್ಷ ಆಗಿರಲೇಬೇಕು ಅಂತ ಇಲಾಖೆ ಹೇಳ್ತಾ ಇದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನು 1 ವಾರ 1 ದಿನ ಬಾಕಿ ಇದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಅದು LKGನಲ್ಲೇ ಕೂರ್ಬೇಕಾಗತ್ತೆ. ಈ ವರ್ಷ 1ನೇ ತರಗತಿಗೆ ಸೇರ್ಸಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಿದ್ರೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ಸಿಗತ್ತೆ. ಇಲ್ಲ ಅಂದ್ರೆ 1 ದಿನ ಕಡಿಮೆ ಇದ್ರೂ ಆ ಮಗು LKGನಲ್ಲಿ ಕೂತ್ಕೊಬೇಕಾಗತ್ತೆ. ಈ ವರ್ಷವೂ ಕೂಡ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. 2022ರಿಂದನೂ ಕೂಡ ಈ ಸಮಸ್ಯೆ ಬಗೆಹರಿದೆ. ಹಾಗೇ ಇದೆ. ವಯೋಮಿತಿಯ ಸಂಕಷ್ಟ ಪೋಷಕರನ್ನ ಕಾಡ್ತಾ ಇದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ ಅಂತ ಹೇಳ್ತಾರೆ. ಶಿಕ್ಷಣ ಇಲಾಖೆಯ ಹೊಸ ರೂಲ್ಸ್ನಿಂದಾಗಿ ಪಾಲಕರು ಕಂಗಾಲಾಗಿದ್ದಾರೆ. 1ನೇ ಕ್ಲಾಸ್ಗೆ 6 ವರ್ಷ ಆಗಿರಲೇಬೇಕು ಅಂತ ಇಲಾಖೆ ಹೇಳ್ತಾ ಇದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನು 1 ವಾರ 1 ದಿನ ಬಾಕಿ ಇದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಅದು LKGನಲ್ಲೇ ಕೂರ್ಬೇಕಾಗತ್ತೆ. ಈ ವರ್ಷ 1ನೇ ತರಗತಿಗೆ ಸೇರ್ಸಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಿದ್ರೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ಸಿಗತ್ತೆ. ಇಲ್ಲ ಅಂದ್ರೆ 1 ದಿನ ಕಡಿಮೆ ಇದ್ರೂ ಆ ಮಗು LKGನಲ್ಲಿ ಕೂತ್ಕೊಬೇಕಾಗತ್ತೆ. ಈ ವರ್ಷವೂ ಕೂಡ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. 2022ರಿಂದನೂ ಕೂಡ ಈ ಸಮಸ್ಯೆ ಬಗೆಹರಿದೆ. ಹಾಗೇ ಇದೆ. ವಯೋಮಿತಿಯ ಸಂಕಷ್ಟ ಪೋಷಕರನ್ನ ಕಾಡ್ತಾ ಇದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ ಅಂತ ಹೇಳ್ತಾರೆ. ಶಿಕ್ಷಣ ಇಲಾಖೆಯ ಹೊಸ ರೂಲ್ಸ್ನಿಂದಾಗಿ ಪಾಲಕರು ಕಂಗಾಲಾಗಿದ್ದಾರೆ. 1ನೇ ಕ್ಲಾಸ್ಗೆ 6 ವರ್ಷ ಆಗಿರಲೇಬೇಕು ಅಂತ ಇಲಾಖೆ ಹೇಳ್ತಾ ಇದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನು 1 ವಾರ 1 ದಿನ ಬಾಕಿ ಇದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಅದು LKGನಲ್ಲೇ ಕೂರ್ಬೇಕಾಗತ್ತೆ. ಈ ವರ್ಷ 1ನೇ ತರಗತಿಗೆ ಸೇರ್ಸಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಿದ್ರೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ಸಿಗತ್ತೆ. ಇಲ್ಲ ಅಂದ್ರೆ 1 ದಿನ ಕಡಿಮೆ ಇದ್ರೂ ಆ ಮಗು LKGನಲ್ಲಿ ಕೂತ್ಕೊಬೇಕಾಗತ್ತೆ. ಈ ವರ್ಷವೂ ಕೂಡ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. 2022ರಿಂದನೂ ಕೂಡ ಈ ಸಮಸ್ಯೆ ಬಗೆಹರಿದೆ. ಹಾಗೇ ಇದೆ. ವಯೋಮಿತಿಯ ಸಂಕಷ್ಟ ಪೋಷಕರನ್ನ ಕಾಡ್ತಾ ಇದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ ಅಂತ ಹೇಳ್ತಾರೆ. ಶಿಕ್ಷಣ ಇಲಾಖೆಯ ಹೊಸ ರೂಲ್ಸ್ನಿಂದಾಗಿ ಪಾಲಕರು ಕಂಗಾಲಾಗಿದ್ದಾರೆ. 1ನೇ ಕ್ಲಾಸ್ಗೆ 6 ವರ್ಷ ಆಗಿರಲೇಬೇಕು ಅಂತ ಇಲಾಖೆ ಹೇಳ್ತಾ ಇದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನು 1 ವಾರ 1 ದಿನ ಬಾಕಿ ಇದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಅದು LKGನಲ್ಲೇ ಕೂರ್ಬೇಕಾಗತ್ತೆ. ಈ ವರ್ಷ 1ನೇ ತರಗತಿಗೆ ಸೇರ್ಸಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಿದ್ರೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ಸಿಗತ್ತೆ. ಇಲ್ಲ ಅಂದ್ರೆ 1 ದಿನ ಕಡಿಮೆ ಇದ್ರೂ ಆ ಮಗು LKGನಲ್ಲಿ ಕೂತ್ಕೊಬೇಕಾಗತ್ತೆ. ಈ ವರ್ಷವೂ ಕೂಡ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. 2022ರಿಂದನೂ ಕೂಡ ಈ ಸಮಸ್ಯೆ ಬಗೆಹರಿದೆ. ಹಾಗೇ ಇದೆ. ವಯೋಮಿತಿಯ ಸಂಕಷ್ಟ ಪೋಷಕರನ್ನ ಕಾಡ್ತಾ ಇದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ ಅಂತ ಹೇಳ್ತಾರೆ. ಶಿಕ್ಷಣ ಇಲಾಖೆಯ ಹೊಸ ರೂಲ್ಸ್ನಿಂದಾಗಿ ಪಾಲಕರು ಕಂಗಾಲಾಗಿದ್ದಾರೆ. 1ನೇ ಕ್ಲಾಸ್ಗೆ 6 ವರ್ಷ ಆಗಿರಲೇಬೇಕು ಅಂತ ಇಲಾಖೆ ಹೇಳ್ತಾ ಇದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನು 1 ವಾರ 1 ದಿನ ಬಾಕಿ ಇದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಅದು LKGನಲ್ಲೇ ಕೂರ್ಬೇಕಾಗತ್ತೆ. ಈ ವರ್ಷ 1ನೇ ತರಗತಿಗೆ ಸೇರ್ಸಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಿದ್ರೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ಸಿಗತ್ತೆ. ಇಲ್ಲ ಅಂದ್ರೆ 1 ದಿನ ಕಡಿಮೆ ಇದ್ರೂ ಆ ಮಗು LKGನಲ್ಲಿ ಕೂತ್ಕೊಬೇಕಾಗತ್ತೆ. ಈ ವರ್ಷವೂ ಕೂಡ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. 2022ರಿಂದನೂ ಕೂಡ ಈ ಸಮಸ್ಯೆ ಬಗೆಹರಿದೆ. ಹಾಗೇ ಇದೆ. ವಯೋಮಿತಿಯ ಸಂಕಷ್ಟ ಪೋಷಕರನ್ನ ಕಾಡ್ತಾ ಇದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ ಅಂತ ಹೇಳ್ತಾರೆ.
ಶಿಕ್ಷಣ ಇಲಾಖೆಯ ಹೊಸ ರೂಲ್ಸ್ನಿಂದಾಗಿ ಪಾಲಕರು ಕಂಗಾಲಾಗಿದ್ದಾರೆ. 1ನೇ ಕ್ಲಾಸ್ಗೆ 6 ವರ್ಷ ಆಗಿರಲೇಬೇಕು ಅಂತ ಇಲಾಖೆ ಹೇಳ್ತಾ ಇದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನು 1 ವಾರ 1 ದಿನ ಬಾಕಿ ಇದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಅದು LKGನಲ್ಲೇ ಕೂರ್ಬೇಕಾಗತ್ತೆ. ಈ ವರ್ಷ 1ನೇ ತರಗತಿಗೆ ಸೇರ್ಸೋಕೆ ನೀವೇನಾದ್ರೂ ಪ್ರಯತ್ನ ಪಡ್ತಿದ್ರೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ಸಿಗತ್ತೆ. ಇಲ್ಲ ಅಂದ್ರೆ 1 ದಿನ ಕಡಿಮೆ ಇದ್ರೂ ಆ ಮಗು LKGನಲ್ಲಿ ಕೂತ್ಕೊಬೇಕಾಗತ್ತೆ. ಈ ವರ್ಷವೂ ಕೂಡ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. 2022ರಿಂದನೂ ಕೂಡ ಈ ಸಮಸ್ಯೆ ಬಗೆಹರಿದೆ. ಹಾಗೇ ಇದೆ. ವಯೋಮಿತಿಯ ಸಂಕಷ್ಟ ಪೋಷಕರನ್ನ ಕಾಡ್ತಾ ಇದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ ಅಂತ ಹೇಳ್ತಾರೆ. ಶಿಕ್ಷಣ ಇಲಾಖೆಯ ಹೊಸ ರೂಲ್ಸ್ನಿಂದಾಗಿ ಪಾಲಕರು ಕಂಗಾಲಾಗಿದ್ದಾರೆ. 1ನೇ ಕ್ಲಾಸ್ಗೆ 6 ವರ್ಷ ಆಗಿರಲೇಬೇಕು ಅಂತ ಇಲಾಖೆ ಹೇಳ್ತಾ ಇದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನು 1 ವಾರ 1 ದಿನ ಬಾಕಿ ಇದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಅದು LKGನಲ್ಲೇ ಕೂರ್ಬೇಕಾಗತ್ತೆ. ಈ ವರ್ಷ 1ನೇ ತರಗತಿಗೆ ಸೇರ್ಸೋಕೆ ನೀವೇನಾದ್ರೂ ಪ್ರಯತ್ನ ಪಡ್ತಿದ್ರೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ಸಿಗತ್ತೆ. ಇಲ್ಲ ಅಂದ್ರೆ 1 ದಿನ ಕಡಿಮೆ ಇದ್ರೂ ಆ ಮಗು LKGನಲ್ಲಿ ಕೂತ್ಕೊಬೇಕಾಗತ್ತೆ. ಈ ವರ್ಷವೂ ಕೂಡ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. 2022ರಿಂದನೂ ಕೂಡ ಈ ಸಮಸ್ಯೆ ಬಗೆಹರಿದೆ. ಹಾಗೇ ಇದೆ. ವಯೋಮಿತಿಯ ಸಂಕಷ್ಟ ಪೋಷಕರನ್ನ ಕಾಡ್ತಾ ಇದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ ಅಂತ ಹೇಳ್ತಾರೆ. ಶಿಕ್ಷಣ ಇಲಾಖೆಯ ಹೊಸ ರೂಲ್ಸ್ನಿಂದಾಗಿ ಪಾಲಕರು ಕಂಗಾಲಾಗಿದ್ದಾರೆ. 1ನೇ ಕ್ಲಾಸ್ಗೆ 6 ವರ್ಷ ಆಗಿರಲೇಬೇಕು ಅಂತ ಇಲಾಖೆ ಹೇಳ್ತಾ ಇದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನು 1 ವಾರ 1 ದಿನ ಬಾಕಿ ಇದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಅದು LKGನಲ್ಲೇ ಕೂರ್ಬೇಕಾಗತ್ತೆ. ಈ ವರ್ಷ 1ನೇ ತರಗತಿಗೆ ಸೇರ್ಸೋಕೆ ನೀವೇನಾದ್ರೂ ಪ್ರಯತ್ನ ಪಡ್ತಿದ್ರೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ಸಿಗತ್ತೆ. ಇಲ್ಲ ಅಂದ್ರೆ 1 ದಿನ ಕಡಿಮೆ ಇದ್ರೂ ಆ ಮಗು LKGನಲ್ಲಿ ಕೂತ್ಕೊಬೇಕಾಗತ್ತೆ. ಈ ವರ್ಷವೂ ಕೂಡ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. 2022ರಿಂದನೂ ಕೂಡ ಈ ಸಮಸ್ಯೆ ಬಗೆಹರಿದೆ. ಹಾಗೇ ಇದೆ. ವಯೋಮಿತಿಯ ಸಂಕಷ್ಟ ಪೋಷಕರನ್ನ ಕಾಡ್ತಾ ಇದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ ಅಂತ ಹೇಳ್ತಾರೆ. ಶಿಕ್ಷಣ ಇಲಾಖೆಯ ಹೊಸ ರೂಲ್ಸ್ನಿಂದಾಗಿ ಪಾಲಕರು ಕಂಗಾಲಾಗಿದ್ದಾರೆ. 1ನೇ ಕ್ಲಾಸ್ಗೆ 6 ವರ್ಷ ಆಗಿರಲೇಬೇಕು ಅಂತ ಇಲಾಖೆ ಹೇಳ್ತಾ ಇದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನು 1 ವಾರ 1 ದಿನ ಬಾಕಿ ಇದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಅದು LKGನಲ್ಲೇ ಕೂರ್ಬೇಕಾಗತ್ತೆ. ಈ ವರ್ಷ 1ನೇ ತರಗತಿಗೆ ಸೇರ್ಸೋಕೆ ನೀವೇನಾದ್ರೂ ಪ್ರಯತ್ನ ಪಡ್ತಿದ್ರೆ 6 ವರ್ಷ ತುಂಬಿದ್ದರೆ ಮಾತ್ರ ಅಡ್ಮಿಷನ್ ಸಿಗತ್ತೆ. ಇಲ್ಲ ಅಂದ್ರೆ 1 ದಿನ ಕಡಿಮೆ ಇದ್ರೂ ಆ ಮಗು LKGನಲ್ಲಿ ಕೂತ್ಕೊಬೇಕಾಗತ್ತೆ. ಈ ವರ್ಷವೂ ಕೂಡ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. 2022ರಿಂದನೂ ಕೂಡ ಈ ಸಮಸ್ಯೆ ಬಗೆಹರಿದೆ. ಹಾಗೇ ಇದೆ. ವಯೋಮಿತಿಯ ಸಂಕಷ್ಟ ಪೋಷಕರನ್ನ ಕಾಡ್ತಾ ಇದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗಲ್ಲ ಅಂತ ಹೇಳ್ತಾರೆ.